ರಾಮೇಶ್ವರಂ ಕೆಫೆಯಲ್ಲಿ ಬಾಂಬ್ ಸ್ಫೋಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಟ್ರಾವೆಲ್ ಹಿಸ್ಟರಿಯನ್ನ ಹಿಡಿದು ಬಾಂಬರ್ಗಾಗಿ ಶೋಧವನ್ನ ನಡೆಸಲಾಗ್ತಾ ಇದೆ. ಸಿಸಿಬಿ ಹಾಗೆ ಎನ್ಐಎ ಅಧಿಕಾರಿಗಳು ತೀವ್ರ ತಲಾಶನ್ನ ನಡೆಸ್ತಾ ಇದ್ದಾರೆ. ಈಗ ಸಿಕ್ಕಿರುವಂತಹ ಮತ್ತಷ್ಟು ಸಿಸಿಟಿವಿ ದೃಶ್ಯಾವಳಿಗಳೇನಿದೆ ಅದೇ ಪ್ರಬಲ ಸಾಕ್ಷ್ಯಗಳಾಗಿದೆ. ಹಾಗಾಗಿ ಆತನ ಟ್ರಾವೆಲ್ ಹಿಸ್ಟರಿಯನ್ನ ಹಿಡಿದು ಬಾಂಬರ್ಗಾಗಿ ಶೋಧವನ್ನ ನಡೆಸಲಾಗ್ತಾ ಇದೆ. ಸಿಸಿಬಿ ಹಾಗೆ ಎನ್ಐಎ ಟೀಮ್ ತೀವ್ರ ತಲಾಶನ್ನ ನಡೆಸ್ತಾ ಇದೆ. ಗುರ್ಗಂಟೆಪಾಳ್ಯ, ಹುಮ್ನಾಬಾದ್, ಬಳ್ಳಾರಿ, ಬೀದರ್, ಬಂಟ್ವಾಳದವರೆಗೂ ಕೂಡ ಅಧಿಕಾರಿಗಳು ಜಾಲಾಡ್ತಾ ಇದ್ದಾರೆ. ಸದ್ಯ ಬಂಟ್ವಾಳದಲ್ಲಿ ಬಾಂಬರ್ಗಾಗಿ ಎನ್ಐಎ ಶೋಧವನ್ನ ನಡೆಸ್ತಾ ಇದೆ. ಆತ ಎಲ್ಲೆಲ್ಲಿ ಹೋಗಿರಬಹುದು ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಸಿಟಿವಿ ದೃಶ್ಯಾವಳಿಗಳನ್ನ ಆಧಾರವಾಗಿಟ್ಟುಕೊಂಡು ಎನ್ಐಎ ಹಾಗೆ ಸಿಸಿಬಿ ಅಧಿಕಾರಿಗಳು ತನಿಖೆಯನ್ನ ಮಾಡ್ತಾ ಇದ್ದಾರೆ. ಬೆಂಗಳೂರಿನಿಂದ ಆತ ಈಗ ಬಂಟ್ವಾಳದಲ್ಲಿ ಇರುವ ಬಗ್ಗೆ ಶಂಕೆ ಇರೋದ್ರಿಂದ ಅಲ್ಲೂ ಕೂಡ ಎನ್ಐಎ ಹಾಗೆ ಸಿಸಿಬಿ ಅಧಿಕಾರಿಗಳು ತಲಾಶನ್ನ ನಡೆಸ್ತಾ ಇದ್ದಾರೆ. ಸಾಕಷ್ಟು ಸಿಸಿಟಿವಿ ದೃಶ್ಯಾವಳಿಗಳೇನೋ ಲಭ್ಯ ಆಗಿದೆ. ಆದರೆ ಆತ ಎಲ್ಲಿದ್ದಾನೆ ಅನ್ನೋದರ ಬಗ್ಗೆ ಯಾವುದೇ ರೀತಿಯ ಸುಳಿವು ಸಿಕ್ಕಿಲ್ಲ. ಬೆಂಗಳೂರು ನಗರದಲ್ಲಷ್ಟೇ ಅಲ್ಲದೆ ರಾಜ್ಯ ಹಾಗೆ ಹೊರ ರಾಜ್ಯಗಳ ವಿವಿಧ ಭಾಗಗಳಲ್ಲಿ ಸಂಚರಿಸಿರುವ ಬಗ್ಗೆ ಕೂಡ ಈಗ ಅಧಿಕಾರಿಗಳಿಗೆ ಅನುಮಾನ ಇದೆ. ಹಾಗಾಗಿ ಎಲ್ಲ ಆಯಾಮಗಳಲ್ಲಿ ತನಿಖೆಯನ್ನು ನಡೆಸುತ್ತಿದ್ದಾರೆ. ರಾಮೇಶ್ವರಂ ಕೆಫೆಯಲ್ಲಿ ಬಾಂಬ್ ಸ್ಫೋಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಾದಗಿರಿ ಜಿಲ್ಲೆಯಲ್ಲೂ ಕೂಡ ಬಾಂಬರ್ ಓಡಾಡಿದ್ದಾನೆ. ಸ್ಫೋಟಕ್ಕೂ ಮೊದಲು ಯಾದಗಿರಿಯಲ್ಲಿ ಸಂಚಾರವನ್ನ ಮಾಡಿದ್ದಾನೆ. ಯಾದಗಿರಿ ಜಿಲ್ಲೆಯಲ್ಲಿ ಸಂಚರಿಸಿರುವ ಬಗ್ಗೆ ಮಾಹಿತಿ ಸಿಕ್ಕಿದೆ. ಕೇಂದ್ರ ಗುಪ್ತಚರ ಇಲಾಖೆ ಸರ್ಕಾರಕ್ಕೆ ಈ ಮಾಹಿತಿಯನ್ನ ರವಾನಿಸಿದೆ. ಬಳ್ಳಾರಿಯಿಂದ ಯಾದಗಿರಿಗೆ ಬಸ್ ಮೂಲಕ ಆತ ಎಂಟ್ರಿಯನ್ನ ಕೊಟ್ಟಿದ್ದಾನೆ. ಶಂಕಿತನ ಮೊಬೈಲ್ ನಂಬರ್, ಲೊಕೇಶನ್ ಬಗ್ಗೆ ಕೂಡ ಮಾಹಿತಿಯನ್ನ ನೀಡಲಾಗಿದೆ. ಯಾದಗಿರಿ ಜಿಲ್ಲೆಯಲ್ಲಿ ಸಂಚರಿಸಿರುವಂತಹ ಮಾಹಿತಿಯನ್ನ ಕೇಂದ್ರ ಗುಪ್ತಚರ ಇಲಾಖೆ ಸರ್ಕಾರಕ್ಕೆ ರವಾನೆ ಮಾಡಿದೆ. ಬಳ್ಳಾರಿಯಿಂದ ಯಾದಗಿರಿಗೆ ಬಸ್ ಮೂಲಕ ಆತ ಎಂಟ್ರಿಯನ್ನ ಕೊಟ್ಟಿದ್ದಾನೆ. ಆತನ ಮೊಬೈಲ್ ಲೊಕೇಶನ್ ಬಗ್ಗೆ ಕೂಡ ಮಾಹಿತಿ ನೀಡಲಾಗಿದೆ. ಯಾದಗಿರಿ, ಹೈದರಾಬಾದ್, ಬೀದರ್ಗೆ ಪ್ರಯಾಣವನ್ನ ಮಾಡಿರುವಂತಹ ಸಾಧ್ಯತೆ ಇದೆ. ಹಾಗಾಗಿ ಅಲರ್ಟ್ ಆಗಿರಬೇಕು ಅಂತ ಹೇಳಿ ಗೃಹ ಇಲಾಖೆಗೆ ಸರ್ಕಾರ ಈಗಾಗಲೇ ಸೂಚನೆಯನ್ನ ನೀಡಿತ್ತು. ಹಾಗಾಗಿ ಮಾಹಿತಿಯನ್ನ ಕೂಡ ಸರ್ಕಾರಕ್ಕೆ ನೀಡಲಾಗಿದೆ. ತುಮಕೂರು, ಬಳ್ಳಾರಿ, ಬೀದರ್ವರೆಗೂ ಕೂಡ ಎನ್ಐಎ ಹಾಗೆ ಪೊಲೀಸರು ತಲಾಶನ್ನ ನಡೆಸ್ತಾ ಇದ್ದಾರೆ. ಒಂದ್ ಕಡೆ ಶಂಕಿತ ಉಗ್ರನ ಮತ್ತಷ್ಟು ಸಿಸಿಟಿವಿ ದೃಶ್ಯಾವಳಿಗಳು ಕೂಡ ಪತ್ತೆಯಾಗಿದೆ. ಅದನ್ನೇ ಆಧಾರವಾಗಿಟ್ಕೊಂಡು ತನಿಖೆಯನ್ನ ಮಾಡಲಾಗ್ತಾ ಇದೆ. ರಾಮೇಶ್ವರಂ ಕೆಫೆಯಲ್ಲಿ ಬಾಂಬ್ ಸ್ಫೋಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಟ್ರಾವೆಲ್ ಹಿಸ್ಟರಿಯನ್ನ ಹಿಡಿದು ಬಾಂಬರ್ಗಾಗಿ ಶೋಧವನ್ನ ನಡೆಸಲಾಗ್ತಾ ಇದೆ. ಸಿಸಿಬಿ ಹಾಗೆ ಎನ್ಐಎ ಅಧಿಕಾರಿಗಳು ತೀವ್ರ ತಲಾಶನ್ನ ನಡೆಸ್ತಾ ಇದ್ದಾರೆ. ಈಗ ಸಿಕ್ಕಿರುವಂತಹ ಮತ್ತಷ್ಟು ಸಿಸಿಟಿವಿ ದೃಶ್ಯಾವಳಿಗಳೇನಿದೆ ಅದೇ ಪ್ರಬಲ ಸಾಕ್ಷ್ಯಗಳಾಗಿದೆ. ಹಾಗಾಗಿ ಆತನ ಟ್ರಾವೆಲ್ ಹಿಸ್ಟರಿಯನ್ನ ಹಿಡಿದು ಬಾಂಬರ್ಗಾಗಿ ಶೋಧವನ್ನ ನಡೆಸಲಾಗ್ತಾ ಇದೆ. ಸಿಸಿಬಿ ಹಾಗೆ ಎನ್ಐಎ ಟೀಮ್ ತೀವ್ರ ತಲಾಶನ್ನ ನಡೆಸ್ತಾ ಇದೆ. ಗುರ್ಗಂಟೆಪಾಳ್ಯ, ಹುಮ್ನಾಬಾದ್, ಬಳ್ಳಾರಿ, ಬೀದರ್, ಬಂಟ್ವಾಳದವರೆಗೂ ಕೂಡ ಅಧಿಕಾರಿಗಳು ಜಾಲಾಡ್ತಾ ಇದ್ದಾರೆ. ಸದ್ಯ ಬಂಟ್ವಾಳದಲ್ಲಿ ಬಾಂಬರ್ಗಾಗಿ ಎನ್ಐಎ ಶೋಧವನ್ನ ನಡೆಸ್ತಾ ಇದೆ. ಆತ ಎಲ್ಲೆಲ್ಲಿ ಹೋಗಿರಬಹುದು ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಸಿಟಿವಿ ದೃಶ್ಯಾವಳಿಗಳನ್ನ ಆಧಾರವಾಗಿಟ್ಟುಕೊಂಡು ಎನ್ಐಎ ಹಾಗೆ ಸಿಸಿಬಿ ಅಧಿಕಾರಿಗಳು ತನಿಖೆಯನ್ನ ಮಾಡ್ತಾ ಇದ್ದಾರೆ. ಬೆಂಗಳೂರಿನಿಂದ ಆತ ಈಗ ಬಂಟ್ವಾಳದಲ್ಲಿ ಇರುವ ಬಗ್ಗೆ ಶಂಕೆ ಇರೋದ್ರಿಂದ ಅಲ್ಲೂ ಕೂಡ ಎನ್ಐಎ ಹಾಗೆ ಸಿಸಿಬಿ ಅಧಿಕಾರಿಗಳು ತಲಾಶನ್ನ ನಡೆಸ್ತಾ ಇದ್ದಾರೆ. ಸಾಕಷ್ಟು ಸಿಸಿಟಿವಿ ದೃಶ್ಯಾವಳಿಗಳೇನೋ ಲಭ್ಯ ಆಗಿದೆ. ಆದರೆ ಆತ ಎಲ್ಲಿದ್ದಾನೆ ಅನ್ನೋದರ ಬಗ್ಗೆ ಯಾವುದೇ ರೀತಿಯ ಸುಳಿವು ಸಿಕ್ಕಿಲ್ಲ. ಬೆಂಗಳೂರು ನಗರದಲ್ಲಷ್ಟೇ ಅಲ್ಲದೆ ರಾಜ್ಯ ಹಾಗೆ ಹೊರ ರಾಜ್ಯಗಳ ವಿವಿಧ ಭಾಗಗಳಲ್ಲಿ ಸಂಚರಿಸಿರುವ ಬಗ್ಗೆ ಕೂಡ ಈಗ ಅಧಿಕಾರಿಗಳಿಗೆ ಅನುಮಾನ ಇದೆ. ಹಾಗಾಗಿ ಎಲ್ಲ ಆಯಾಮಗಳಲ್ಲಿ ತನಿಖೆಯನ್ನು ನಡೆಸುತ್ತಿದ್ದಾರೆ. ರಾಮೇಶ್ವರಂ ಕೆಫೆಯಲ್ಲಿ ಬಾಂಬ್ ಸ್ಫೋಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಾದಗಿರಿ ಜಿಲ್ಲೆಯಲ್ಲೂ ಕೂಡ ಬಾಂಬರ್ ಓಡಾಡಿದ್ದಾನೆ. ಸ್ಫೋಟಕ್ಕೂ ಮೊದಲು ಯಾದಗಿರಿಯಲ್ಲಿ ಸಂಚಾರವನ್ನ ಮಾಡಿದ್ದಾನೆ. ಯಾದಗಿರಿ ಜಿಲ್ಲೆಯಲ್ಲಿ ಸಂಚರಿಸಿರುವ ಬಗ್ಗೆ ಮಾಹಿತಿ ಸಿಕ್ಕಿದೆ. ಕೇಂದ್ರ ಗುಪ್ತಚರ ಇಲಾಖೆ ಸರ್ಕಾರಕ್ಕೆ ಈ ಮಾಹಿತಿಯನ್ನ ರವಾನಿಸಿದೆ. ಬಳ್ಳಾರಿಯಿಂದ ಯಾದಗಿರಿಗೆ ಬಸ್ ಮೂಲಕ ಆತ ಎಂಟ್ರಿಯನ್ನ ಕೊಟ್ಟಿದ್ದಾನೆ. ಶಂಕಿತನ ಮೊಬೈಲ್ ನಂಬರ್, ಲೊಕೇಶನ್ ಬಗ್ಗೆ ಕೂಡ ಮಾಹಿತಿಯನ್ನ ನೀಡಲಾಗಿದೆ. ಯಾದಗಿರಿ ಜಿಲ್ಲೆಯಲ್ಲಿ ಸಂಚರಿಸಿರುವಂತಹ ಮಾಹಿತಿಯನ್ನ ಕೇಂದ್ರ ಗುಪ್ತಚರ ಇಲಾಖೆ ಸರ್ಕಾರಕ್ಕೆ ರವಾನೆ ಮಾಡಿದೆ. ಬಳ್ಳಾರಿಯಿಂದ ಯಾದಗಿರಿಗೆ ಬಸ್ ಮೂಲಕ ಆತ ಎಂಟ್ರಿಯನ್ನ ಕೊಟ್ಟಿದ್ದಾನೆ.
ಆತನ ಮೊಬೈಲ್ ಲೊಕೇಶನ್ ಬಗ್ಗೆ ಕೂಡ ಮಾಹಿತಿ ನೀಡಲಾಗಿದೆ. ಯಾದಗಿರಿ, ಹೈದರಾಬಾದ್, ಬೀದರ್ಗೆ ಪ್ರಯಾಣವನ್ನ ಮಾಡಿರುವಂತಹ ಸಾಧ್ಯತೆ ಇದೆ. ಹಾಗಾಗಿ ಅಲರ್ಟ್ ಆಗಿರಬೇಕು ಅಂತ ಹೇಳಿ ಗೃಹ ಇಲಾಖೆಗೆ ಸರ್ಕಾರ ಈಗಾಗಲೇ ಸೂಚನೆಯನ್ನ ನೀಡಿತ್ತು. ಹಾಗಾಗಿ ಮಾಹಿತಿಯನ್ನ ಕೂಡ ಸರ್ಕಾರಕ್ಕೆ ನೀಡಲಾಗಿದೆ. ತುಮಕೂರು, ಬಳ್ಳಾರಿ, ಬೀದರ್ವರೆಗೂ ಕೂಡ ಎನ್ಐಎ ಹಾಗೆ ಪೊಲೀಸರು ತಲಾಶನ್ನ ನಡೆಸ್ತಾ ಇದ್ದಾರೆ. ಒಂದ್ ಕಡೆ ಶಂಕಿತ ಉಗ್ರನ ಮತ್ತಷ್ಟು ಸಿಸಿಟಿವಿ ದೃಶ್ಯಾವಳಿಗಳು ಕೂಡ ಪತ್ತೆಯಾಗಿದೆ. ಅದನ್ನೇ ಆಧಾರವಾಗಿಟ್ಕೊಂಡು ತನಿಖೆಯನ್ನ ಮಾಡಲಾಗ್ತಾ ಇದೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.